ಅನು ನಿನ್ನ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಆದರೆ ನೀನು ಇಂಥ ನೀಚ್ ಕೆಲಸ ಮಾಡ್ತೀಯ ಅಂತ ನಾನು ತಿಳ್ಕೊಂಡಿರಲಿಲ್ಲ ಬಿಡು ಅನು. ಛೇ ರೀ, ಯಾಕ್ರಿ ನನ್ನ ಮೇಲೆ ಅನುಮಾನ ಪಡ್ತೀರಾ? ನಾನು ಯಾವತ್ತೂ ಅಂತ ನಿಮಗೆ ಮೋಸ ಮಾಡೋ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ ಗೊತ್ತಾ? ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಬೇಕಂದ್ರೆ ಆ ನಂಬರ್ ಚೆಕ್ ಮಾಡಿ ಯಾರ್ದು ಅಂತನ, ಯಾವ ನಂಬರು ಅಂತಾನೆ ನನಗೆ ಸರಿಯಾಗಿ ಗೊತ್ತೇ ಇಲ್ಲ. ಸುಮ್ಮನೆ ನೀವು ಏನು ತಿಳ್ಕೊಂಡೆ ನನ್ನ ಮೇಲೆ ಈ ತರ ರೇಗಾಡಿದ್ರೆ? ಬಿ ಈಗ ಸಿಕ್ಕಾಕೊಂಡ ತಕ್ಷಣ ನಾಟಕ ಮಾಡ್ತಾ ಇದ್ದಾಳೆ ಇವಳು. ಅವನಿಗೆ ಫೋನ್ ಮಾಡಿ ಕೇಳು, ನಿನಗೆ ಇವಳು ಪರಿಚಯ ಇದ್ರೆ ನಿನ್ನ ಹತ್ರ ಏನಾದ್ರೂ ಇವಳು ಫೋಟೋ ಇದ್ರೆ ಕಳಿಸು ನೋಡೋಣ ಅಂತ ಹೇಳಿ. ಫೋನ್ ಮಾಡಿ ಹೇಳ್ತೀನಿ ಅವನಿಗೆ. ಫೋಟೋ ಇದ್ರೆ ಕಳಿಸಿದ್ರೆ ಅವಾಗ ಕನ್ಫರ್ಮ್ ಆಗುತ್ತೆ ಇವಳು ಬಂಡವಾಳ ಏನು ಅಂತಾನ. ಫೋನ್ ಮಾಡು ಹೇಳ್ತೀನಿ ಅದೇ ನಂಬರ್ಗೆ. ಸರಿ ಅಂಕಲ್ ಹೇಳ್ದಂಗೆ ಅವನಿಗೆ ಫೋನ್ ಮಾಡು. ಯಾರನ್ನ ಫೋನ್ ಮಾಡಿದ್ದು? ನಿನ್ಗೂನು ಅನುಗೂ ಏನಾದ್ರು ಪರಿಚಯ ಇದ್ರೆ ಅನು ನಿನ್ನ ಹತ್ರ ಫೋಟೋ ಇರ್ಬೇಕಲ್ಲ, ಫೋಟೋ ಇದೆ ಕಳಿಸು ಅಂತ ಕೇಳು ಇವಾಗ. ಅವ್ನು ಕಳಿಸ್ಬಿಡ್ಲಿ ನೋಡ್ತೀನಿ. ಅವನೇನಾದ್ರೂ ಫೋಟೋ ಕಳಿಸಿದ್ರೆ ನಾ ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ಫೋನ್ ಮಾಡು ಅಭಿ, ಅವನಿಗೆ ಫೋನ್ ಮಾಡು. ಇವಳು ಬಂಡವಾಳ ಏನು ಅಂತ ನಿನಗೂ ಗೊತ್ತಾಗ್ಲಿ, ಫೋನ್ ಮಾಡಿ ಕೇಳು. ಅನು ನಾವು ಫೋಟೋ ಇದ್ರೆ ಕಳಿಸು ನೋಡೋಣ ನಿನ್ನ ಹತ್ರ ಅಂತಾನ. ಹಾಯ್ ಡಾರ್ಲಿಂಗ್, ಓದ್ನಾ ನಿನ್ ಗಂಡ? ಸರಿ, ಈಗಲಾದ್ರೂ ನೀನು ಹೊರಟು ಬರ್ತೀಯ ತಾನೆ? ಏಯ್, ಯಾವಳ ನಿನ್ ಡಾರ್ಲಿಂಗು? ನಿನಗೂ ಅವಳಿಗೂ ಸಂಬಂಧ ಇದೆ ಅಂತನ ಸುಳ್ಳು ಹೇಳ್ತಾ ಇದೀಯಾ ನಮ್ಮ ಸಂಸಾರನ ಹಾಳು ಮಾಡೋದಕ್ಕೆ? ನಿನಗೂ ಅನುಗುನು ಸಂಬಂಧ ಇದೆ ಅಂದ್ರೆ ನಿನ್ನ ಹತ್ರ ಇವಳ ಫೋಟೋ ಇರ್ಬೇಕಲ್ಲ. ಇದ್ರೆ ಕಳ್ಸು ನೋಡ್ತೀನಿ. ಸುಮ್ನೆ ಈ ತರ ಬ್ಲಾಕ್ ಮೇಲ್ ಮಾಡಕ್ ಬರಬೇಡ, ನಮ್ಮ ಸಂಸಾರದಾಗೆ ಹುಳಿ ಹಿಂಡಕ್ ಬರಬೇಡ ನೀನು. ಯಾವನೋ ನೀನು? ಹಲೋ ಅಭಿ, ತಾಳ್ಮೆ ಇರ್ಲಿ. ಹಂಗೆಲ್ಲನ ಸುಮ್ನೆ ಯಾರ್ಯಾರಿಗೋ ಫೋನ್ ಮಾಡ್ಬಿಟ್ಟು ಡಾರ್ಲಿಂಗ್ ಅಂತನ ಕರೆಯಕ್ಕಾಗಲ್ಲ. ಅದನ್ನ ತಿಳ್ಕೊ ಮೊದ್ಲು. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಅನುನ ಫೋಟೋ ಕಳಿಸ್ತೀನಿ ಈಗ, ನೋಡ್ಕೊ. ಆಗ್ಲಾದ್ರೂ ನಿನ್ಗೆ ನಂಬಿಕೆ ಬರುತ್ತೆ. ನಿನಗೆ ಹೇಳ್ಬಾರ್ದು ಅಂತ ನಾನಿದ್ದೆ. ಏನ್ ಮಾಡ್ತೀಯಾ? ನಾನು ಫೋನ್ ಮಾಡಿದ ತಕ್ಷಣ ನೀನೇ ಎತ್ಬಿಟ್ಟೆ. ಇಲ್ಲ ಅಂದಿದ್ರೆ ಇನ್ನೊಂದು ಸ್ವಲ್ಪ ದಿನ ನಿನಗೆ ಡೈವರ್ಸ್ ಕೊಟ್ಬಿಟ್ಟು ನಾವಿಬ್ರು ಮದ್ವೆ ಆಗ್ತಿದ್ವಿ. ಕಳಿಸೋ ನೋಡೋಣ, ಫೋಟೋ ಕಳಿಸು. ನನಗೂ ಗೊತ್ತಾಗುತ್ತೆ ಇದು ನಿಜನಾ ಸುಳ್ಳ ಅಥವಾ ನಮ್ಮ ಸಂಸಾರ ಒಡೆಯೋದಕ್ಕೆ ಏನಾದ್ರೂ ಸುಮ್ನೆ ಈ ತರ ಹೇಳ್ತಾ ಇದೀಯೋ ಅಂತ ನನಗೂ ಗೊತ್ತಾಗುತ್ತೆ. ಫೋಟೋ ಕಳಿಸು ನೋಡ್ತೀನಿ ನಾನು. ಆಯ್ತು, ನಿನ್ನ ಹತ್ರ ಮಾತಾಡ್ತಿದ್ದಂಗೆನೆ ಹಂಗೆ ಆನ್ಲೈನಾಗೆ ವಾಟ್ಸಪ್ಪಲ್ಲಿ ನಿನ್ನ ಹೆಂಡತಿ ಫೋಟೋಗಳನ್ನ ಕಳ್ಸಿದೀನಿ ನೋಡು. ನೋಡು, ಗೊತ್ತಾಗುತ್ತೆ ನಿನ್ಗೆ ಯಾವಾಗ. ಏನ್ ಹೇಳಿದ್ನ ಅಭಿ? ಫೋಟೋ ಕಳಿಸ್ತಾನಂತ? ಫೋಟೋ ಇದಾವಂತ ಅವನ ಹತ್ರ? ಹೂನಮ್ಮ, ಆಗ್ಲೇ ಕಳ್ಸಿದಾನಂತೆ. ನನ್ನ ಹತ್ರ ಮಾತಾಡ್ತಿದ್ದಂಗೆನೆ ಕಳ್ಸಿದಾನಂತೆ ವಾಟ್ಸಪ್ನಾಗೆ. ನೋಡ್ತಾ ಇದ್ದೀನಿ ಇರು. ಅಯ್ಯೋ ಯಾರೋ ಅಭಿ ಇವನು? ಇವಳೇನ್ ಮಾನ ಮರ್ಯಾದೆ ಬಿಟ್ಟು ಕುಂತವಳಲ್ಲೋ, ಅವನ ಜೊತೆಗೆಲ್ಲ ಫೋಟೋ ತೆಗಿಸ್ಕೊಂಡಿದ್ದಾಳೆ. ಅಯ್ಯೋ ಛೇ, ಒಂದಿಷ್ಟು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಲ್ಲೋ ನಿನ್ ಹೆಂಡತಿಗೆ? ಅಲ್ಲ, ಇವಳನ್ನ ಹೋಗಿ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ ಕರ್ಕೊಂಬಂದೆ. ನಾನ್ ಬ್ಯಾಡ ಅಂತಂದ್ರು ಕೇಳಲಿಲ್ಲ. ನೋಡು ಇವಾಗ ನಿನ್ ಮರ್ಯಾದಿನ 3 ಕಾಸಿಗೆ ಹರಾಜಾಗ್ತಾ ಇದ್ದಾಳೆ. ಯಾವನಿಂದನೋ ಸುತ್ತರಿಯಕ್ ಹೋಗಿ. ನಾಚಿಕೆ ಆಗುತ್ತಪ್ಪ ಈ ಫೋಟೋ ನೋಡ್ತಿದ್ರಂಗೇನೆ. ನೋಡು, ನನ್ಗೂ ಅವನ್ಗೂ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಲ್ಲ. ಸಂಬಂಧ ಇಲ್ದಿದ್ರೆ ನಿನ್ ಫೋಟೋಗಳು ಅವನ್ ಮೊಬೈಲ್ನಾಗ ಯಾಕೆ ಇರ್ತವೆ? ಈಗ ಹೇಳು. ಅಯ್ಯೋ ಹೌದಾ, ನನ್ ಫೋಟೋ ಕಳ್ಸಿದಾನ? ಅಯ್ಯೋ ರೀ, ನನಗೆ ಗೊತ್ತಿಲ್ಲ ರೀ ಇದು ಹೆಂಗೆ ಏನು ಅಂತನ. ನನ್ನ ಫೋಟೋಗಳು ಅವನ್ಗೆ ಹೆಂಗ್ ಸಿಕ್ತು? ನನಗೊಂದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನನ್ನ ಮಾತು ನಂಬಿ. ಸುಮ್ನೆ ಕೂತ್ಕೊಳ್ಳಮ್ಮ. ಇಷ್ಟೊತ್ತು ಏನ್ ಹೇಳ್ದೆ? ನನಗೂ ಅವನ್ಗೂ ಸಂಬಂಧ ಇದ್ರೆ ಅವ್ನ್ ಫೋಟೋ ಕಳಿಸ್ತಾನೆ ಹೇಳು ಅಂತ ನೀನೇ ತಾನೇ ಹೇಳಿದ್ದು. ಈಗ ನೋಡಿದ್ರೆ ಫೋಟೋ ಕಳ್ಸಿದಾನೆ ಅಂದ್ರೆ ಆ ಫೋಟೋ ಹೆಂಗ್ ಬಂದ್ವು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀಯ? ಏನು ಇಷ್ಟಕ್ಕೆ ಗೊತ್ತಾಗಲ್ವಾ ನೀನ್ ಎಷ್ಟು ನಾಟಕ ಮಾಡ್ತಾ ಇದೀಯ ಅಂತನ? ಹಿಂಗೆ ಮಾಡಕ್ಕೆ ಮಾನ ಮರ್ಯಾದೆ ಇಲ್ವೇ ನಿನ್ಗೆ ಒಂದಿಷ್ಟುನು? ಇಂಥ ಕೆಲಸ ಮಾಡಕ್ಕೆ ನೀನೇ ಬೇಕಾಗಿತ್ತ? ನೋಡು ಅಭಿ, ನೋಡು ತಿಳ್ಕ, ನನ್ನ ಹೆಂಡತಿ ಅಂತವಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ. ನಾನೇನಾದ್ರೂ ಅವಳ ಮೇಲೆ ಹೇಳಿರಿ ಈಗ ನಿನಗೆ ಗೊತ್ತಾತಾ ಇವಳಿಗೆ ಅಂತ ಶೂರ್ಪನಕ್ಕಿ ಅಂತಾನ? ನೋಡು, ನಿನ್ನ ಅವಳು ನಿಜವಾಗ್ಲೂ ಲವ್ ಮಾಡಿ ಬಂದಿಲ್ಲ. ನಮ್ಮ ಆಸ್ತಿ ನೋಡಿ ನಿನ್ನಿಂದೆ ಬಂದಿರೋದವಳು. ಈಗ ಇನ್ನೊಬ್ಬ ಯಾವನೋ ಜಾಸ್ತಿ ಆಸ್ತಿ ಇರೋನ್ ಸಿಕ್ಕಿನೇನೋ, ಅದಕ್ಕೆ ನಿನಗೆ ಕೈ ಕೊಟ್ಟು ಅವನಿಂದ ಓಡೋಗಕ್ಕೆ ತಯಾರಾಗಿದ್ದಾಳ ಆಲೇನೆ. ಮತ್ತೆ ನಾಲ್ಗಿಗೆ ಮೂಳೆ ಇಲ್ಲ ಅಂತೇಳಿ ಹೆಂಗ್ ಬೇಕೋ ಹಂಗ್ ಮಾತಾಡಕ್ ಬರ್ಬೇಡಿ. ನಾನು ಯಾವತ್ತೂ ದುಡ್ಡಿಗೆ ಆಸೆ ಪಟ್ಟವಳಲ್ಲ. ದುಡ್ಡಿಗೆ ಆಸೆ ಪಟ್ಟವಳಾಗಿದ್ರೆ ನಿಮ್ಮ ಮಗನ್ ಜೊತೆ ಇಷ್ಟ ದಿನ ಇರ್ಬೇಕಾಗಿರ್ಲಿಲ್ಲ. ನನ್ಗೂನು ತುಂಬಾ ಜನ ಪ್ರಪೋಸ್ ಮಾಡಿದ್ರು, ಆದ್ರೆ ನನಗೆ ಒಳ್ಳೆ ಹುಡುಗ ಮನ್ಸಿರೋನ್ ಬೇಕಾಗಿತ್ತು, ದುಡ್ಡಿರೋನ್ ಬೇಕಾಗಿರ್ಲಿಲ್ಲ. ಅದಕ್ಕಾಗಿನ ನಾನು ಅಭಿನ ಮದ್ವೆ ಆಗಿದ್ದ ಹೊರ್ತು ಅವನ ಆಸ್ತಿ ನೋಡಿ ಅಲ್ಲ. ಇವಳು ಬಂಡವಾಳ ಎಲ್ಲ ಬೈಲಿಗೆ ಬಂತಲ್ಲ, ಇವಾಗ ನಾಟಕ ಮಾಡ್ತಾ ಇದ್ದಾಳೆ ನಾನ್ ದುಡ್ಡಿಗೆ ಆಸೆ ಪಡಲ್ಲ ಅಂತಾನ. ದುಡ್ಡಿಗೆ ಆಸೆ ಪಡೋಳ ಅಲ್ದಿದ್ರೆ ಇನ್ನೊಬ್ಬನ ಜೊತೆಗೆ ಯಾಕೆ ತೀರ್ಕಕ್ ಹೋಗ್ತಿದ್ದೆ? ಅವನು ನಮ್ಗಿಂತ ಶ್ರೀಮಂತ ಏನು, ಅದಕ್ಕೇನೆ ಅವನಿಂದ ಹೋಗಕ್ ನಿಂತಿದ್ದಾಳೆ ಇವಾಗ. ನೀನು ಹೋಗ್ಬಿಡು, ನಮ್ಮ ಮನೆಗೆ ಇರಕ್ ಹೋಗ್ಬೇಡ. ಇನ್ನ ನಮ್ಮ ಮನೆಗೆ ಇಕ್ಕೊಂಡಿದ್ರೆ ನಮಗ್ ಮರ್ಯಾದೆ ಇಲ್ಲ ಅಂತಾರೆ.
ನೋಡು ಅಭಿ ಏನ್ ಮಾಡ್ತೀಯ ನೋಡಿ ಇವಳ. ಅಯ್ಯೋ ಅತ್ತೆ, ಏನತ್ತೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಈ ತರ ಎಲ್ಲ ಮಾತಾಡಬೇಡಿ ಅತ್ತೆ. ನಾನು ಯಾವತ್ತೂ ದುಡ್ಡಿಗೆ ಆಸೆ ಪಟ್ಟೋಳೆ ಅಲ್ಲ. ಬೇಕಂದ್ರೆ ನಿಮ್ಮ ಮಗುನೇ ಕೇಳಿ. ಅಭಿ ನೀವೇ ಹೇಳಿ ಅಭಿ, ನಾನು ಯಾವತ್ತಾದ್ರೂ ನಿಮ್ಮನ್ನ ಸೀರೆ ಬೇಕು, ಒಡವೆ ಬೇಕು, ಅದನ್ನ ಕೊಡ್ಸಿ ಇದನ್ನ ಕೊಡ್ಸಿ ಅಂತೇಳಿ ಯಾವತ್ತಾದ್ರೂ ಕೇಳಿದಿನ? ಹೇಳಿ ಅಭಿ, ನೀವೇ ಹೇಳಿ. ನೋಡನು ಅದೇ ತರ ಇದ್ದೆ ಅಂತಾನೆ ನಾನು ಲವ್ ಮಾಡಿ ಮದ್ವೆ ಆಗಿದ್ದು. ಆದ್ರೆ ಒಳ ಮನ್ಸ್ನಾಗೆ ಏನಿರುತ್ತೋ, ಯಾರ್ಯಾರ ಮನ್ಸ್ನಾಗ ಏನಿರುತ್ತೋ ಯಾರಿಗ್ ಗೊತ್ತು. ಹೆಣ್ಣಿನ ಮನ್ಸು ಚಂಚಲ ಅಂತಾರೆ. ನಿನಗೂ ಇವಾಗ ಆಸೆ ಬಂದಿರ್ಬೋದಲ್ಲ ದುಡ್ಡಿನ ಮೇಲೆ. ಅದನ್ನ ಬಾಯ್ ಬಿಟ್ಟು ಕೇಳಿದ್ರೆ ನಾನು ಎಲ್ಲಿ ಬೇಜಾರು ಮಾಡ್ಕೊಂತೀನಿ, ಸಿಟ್ ಮಾಡ್ಕೊಂತೀನಿ ಅಂತ ಹೇಳಿ ನೀನು ಈ ತರ ಅಡ್ದಾರಿ ಹಿಡ್ದಿದ್ಯಾ ಅನ್ಸುತ್ತೆ ನನಗೆ. ಮೊನ್ನೆ ಒಂದು ಹೊಸ ಸೀರೆ ತಂದಿದ್ದಾಳೆ, ಕೇಳು ಅದನ್ನ ಯಾರು ಕೊಡ್ಸಿರು ಅಂತಾನ. ಅತ್ತೆ, ಅದು ನಮ್ಮಮ್ಮ ಕೊಡ್ಸಿದ್ದು. ಹೊಸ ಸೀರೆನ ಯಾರು ಕೊಡ್ಸೋದಿಲ್ಲ, ನನಗೆ ಯಾಕೆ ಕೊಡಿಸ್ತಾರೆ ಬೇರೆಯವರು? ನಮ್ಮಮ್ಮ ಕೊಡ್ಸಿದ್ದು ಅದು. ಮತ್ತೆ ನನಗೆ ಹೇಳೇ ಇಲ್ಲ ಸೀರೆ ತಂದಿರೋದು. ಅದು ಮರ್ತ್ಬಿಟ್ಟೆ ಅಭಿ, ನಿನ್ಗೆ ಹೇಳ್ಬೇಕಾಗಿತ್ತು. ತಂದ್ಬಿಟ್ಟು ಯಾವತ್ತಾದ್ರೂ ಉಟ್ಕೊಂಡ್ಮೇಲೆ ತೋರ್ಸನ ಸರ್ಪ್ರೈಸ್ ಆಗಿ ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಆದ್ರೆ ಅದು ಇವತ್ತು ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಭಿ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು ಅಭಿ, ನಂದೇನು ತಪ್ಪಿಲ್ಲ ಇದ್ರಲ್ಲಿ. ಎಲ್ಲ ನಾಟಕ ಮಾಡ್ತಾ ಇದ್ದಾಳೆ ಅಭಿ, ನಿನ್ನ ನಂಬ್ಸಕ್ಕೋಸ್ಕರ. ನೋಡು ಇವಳನ್ನ ಇಂಥವಳನ್ನ ಇನ್ನು ಮನೆಗೆ ಇಕ್ಕೊಂಡಿದ್ರೆ ನಿನ್ನ ಕ್ಯಾಕ್ರಸ್ ಮಕ್ಕೂಗಿತಾರೆ ಊರಿನ ಜನ ಎಲ್ಲನ. ಮೊದ್ಲು ಇವಳನ್ನ ನೋಡು ಏನ್ ಮಾಡ್ತೀಯ, ಮನೆ ಬಿಟ್ಟು ಓಡಿಸ್ತೀಯೋ ಅಥವಾನ ಇವಳನ್ನ ಕ್ಷಮಿಸಿ ಮನೆಗೆ ಇಕ್ಕಂತೀಯೋ ಅಂತಾನ. ನೀನೇನಾದ್ರೂ ತಿರ್ಗಾ ಇವಳನ್ನ ಮನೆಗೆ ಇಕ್ಕೊಂಡೆ ಅಂದ್ರೆ ನಿನಗೆ ಮರ್ಯಾದೆ ಇಲ್ಲ ಅಂತ ಜನ ಎಲ್ಲ ಮಾತಾಡ್ಕೊಂತಾರೆ. ಮಾವ, ನಾನು ದುಡ್ಡಿಗೆ ಬೆಲೆ ಕೊಡೋನಲ್ಲ ಯಾವತ್ತೂನು. ದುಡ್ಡಿಂದೆ ಹೋಗೋದಾಗಿದ್ರೆ ನಾನು ಅನುನ ಮದ್ವೆನೇ ಆಗ್ತಾ ಇರ್ಲಿಲ್ಲ, ಲವ್ವೇ ಮಾಡ್ತಾ ಇರ್ಲಿಲ್ಲ. ಯಾವ್ದಾದ್ರು ಶ್ರೀಮಂತರ ಮನೆ ಹುಡುಗಿನ ಮದ್ವೆ ಆಗ್ತಿದ್ದೆ. ನನಗೆ ದುಡ್ಡು ಮುಖ್ಯ ಅಲ್ಲ, ಮಾನ ಮರ್ಯಾದೆ ಮುಖ್ಯ, ಸಮಾಜದಲ್ಲಿ ಗೌರವ ಮುಖ್ಯ. ಅಂತ ಗೌರವನ ಈಗ ಇವಳು ಕಳಿತಾಳೆ ಅಂದ್ರೆ ಇಂಥವಳನ್ನ ಮನೆಗೆ ಇಕ್ಕಳಕ್ಕೆ ನಾನಂತೂ ಒಪ್ಪಲ್ಲ. ಅನು, ನೀನು ಇವತ್ತೇನೆ ನಿಂತವ್ರ ಮನೆಗೆ ನಡಿ. ಅಯ್ಯೋ ರೀ, ಮನೆ ಬಿಟ್ಟು ಹೋಗ್ಬೇಕಾ? ದಯವಿಟ್ಟು ನಂದೇನು ತಪ್ಪಿಲ್ಲ ಕಣ್ರಿ. ನಂದೇನು ತಪ್ಪಿಲ್ಲ, ದಯವಿಟ್ಟು ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಡಿ. ಅಯ್ಯೋ, ನಾನೇನಾದ್ರೂ ಮನೆ ಬಿಟ್ಟು ಹೋದ್ರೆ ನಮ್ಮ ಅಪ್ಪ ಅಮ್ಮಗೆ ಮರ್ಯಾದೆ ಇರಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ ಅಭಿ. ದಯವಿಟ್ಟು ನಿಮ್ಮ ಕಾಲಿಗೆ ಬಿಡ್ಕೊಂಡು ಬೇಡ್ಕೊಂತೀನಿ ಅಭಿ. ಮಳ್ಳಿ ತರ ಕಣ್ಣೀರ್ ಹಾಕ್ಬಿಟ್ರೆ ನನ್ನ ಮಗ ಕರೆಕ್ಟಾನೆ ಅನ್ಕೊಬಿಟ್ಟಿದ್ದಾಳೆ. ಇಷ್ಟ ದಿನ ನಿನ್ ಬಂಡವಾಳ ಏನು ಅಂತಾನ ಇವನಿಗೆ ಗೊತ್ತಿರ್ಲಿಲ್ಲ. ನಿನ್ ನಾಟಕಕ್ಕೆಲ್ಲ ಮರಳಾಗಿದ್ದ ಇಷ್ಟ ದಿನ, ಈಗ ನಿನ್ ಬಂಡವಾಳ ಎಲ್ಲ ಗೊತ್ತಾಗೈತೆ. ಇನ್ ಮುಂದಕ್ಕೆ ನೀನು ಏನೇ ಕಣ್ಣೀರ್ ಹಾಕೊಂಡು ಮಸ್ಲಾತ್ ಮಾಡಕ್ ಹೋದ್ರು ಅವ್ನು ನಂಬಲ್ಲ. ಸುಮ್ಮನೆ ಮನೆ ಬಿಟ್ಟು ನಡೀತಾ ಇರು. ಇಷ್ಟೆಲ್ಲ ಆಗಿದ್ರು ನಾನ್ ಮಾಡಿರೋ ತಪ್ಪು ನನ್ ಕ್ಷಮಿಸು ಅಂತ ಕೇಳ್ತಿಲ್ಲ. ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಇನ್ನಾನ ಇಷ್ಟೆಲ್ಲ ಗೊತ್ತಾದ್ಮೇಲೂ ನೋಡು ನೋಡು ನಿನ್ನ ಹೆಂಡತಿ ಹೆಂಗ ಇದ್ದಾಳೆ ಅಂತಾನ. ಮಾಡಿರೋ ತಪ್ಪನ ಒಪ್ಕೊಂತಾನೆ ಇಲ್ಲ. ಇಷ್ಟೆಲ್ಲ ಸಾಕ್ಷಿ ತೋರಿಸಿರುನು. ತಗೋ ನಿನ್ ದರಿದ್ರ ಫೋನ್ ತಗೊಂಡು ನಮ್ಮನೆ ಬಿಟ್ಟು ತೊಲಗು. ಅಭಿ, ನನ್ ಮೇಲೆ ನಂಬಿಕೆ ಇಲ್ವಾ ಅಭಿ? ನಾನು ಆ ತರ ತಪ್ಪೆಲ್ಲ ಮಾಡ್ತೀನಿ ಅಭಿ. ಕನಸಲ್ಲೂ ನಿನಗೆ ಮೋಸ ಮಾಡ್ಬೇಕು ಅಂತ ಎಂದು ಯೋಚನೆ ಮಾಡಿಲ್ಲ ಅಭಿ. ನಿಮ್ಮ ಮನೆಗೆ ನಿನಗೆ ಒಳ್ಳೇದಾಗ್ಲಿ ಅಂತೇನೆ ಇದುವರೆಗೂ ನಾನು ಯೋಚನೆ ಮಾಡಿದ್ದೀನಿ. ಆದ್ರೆ ಇವತ್ತು ಈ ತರ ತಪ್ಪು ಮಾಡ್ತೀನಿ ಅಭಿ. ಯಾರೋ ಗೊತ್ತಿಲ್ದಿರೋ ಫೋನ್ ನಂಬರ್ ತಗೊಂಡು ಎಲ್ಲ ಮಾಡಿದಾನೆ. ನನ್ನ ಫೋಟೋ ಅವನಿಗೆ ಹೆಂಗ್ ಸಿಕ್ಕದ್ವೋ ನನಗೆ ಗೊತ್ತಿಲ್ಲ ಅಭಿ. ಅವನು ಯಾರೋ ಫೋನ್ ಮಾಡಿರೋದಕ್ಕೆ ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ ಅಭಿ. ಮನೆಯಿಂದ ಆಚೆಗೆ ಹಾಕ್ತೀನಿ ಅಂತೀಯಲ್ಲ ಅಭಿ. ಅಭಿ, ಈ ತರ ಮಾಡಬೇಡ ಅಭಿ. ಈಗ ನಮ್ಮ ಮನೆ ಬಿಟ್ಟು ತೊಲಗ್ತಿ ಏನ್ ಕತ್ತಿಡ್ದು ಆಚೆಗೆ ನೂಕನ? ತೊಲಗೆ ಆಚೆಗೆ. ಅತ್ತೆ, ಅಭಿ ದಯವಿಟ್ಟು ನನ್ನ ಮನೆಯಿಂದ ಆಚೆ ಹಾಕ್ಬೇಡ ಅಭಿ. ನಂದೇನು ತಪ್ಪಿಲ್ಲ ಅಭಿ. ನೀನ್ ಮೊಸಳೆ ಕಣ್ಣೀರ್ಗೆ ಕರ್ಗಕ್ಕೆ ಇಲ್ಲಿ ಯಾರು ಅಮಾಯಕರಿಲ್ಲ. ನನ್ನ ಮಗುಗೂ ಬುದ್ಧಿ ಬಂದೈತಿ ಇವಾಗ. ನೀನ್ ಬಂಡವಾಳ ಏನು ಅಂತ ಅವನಿಗೂ ಗೊತ್ತಾಗೈತೆ. ಕತ್ತಿಡ್ದು ಆಚಿಂಗ್ ದೂಕ್ತೀನಿ ನೋಡು. ಸುಮ್ನೆ ನೀನಾಗಿ ನೀನು ಹೋಗ್ಬಿಡು. ಅಯ್ಯೋ ಅತ್ತೆ, ತೆಗಿರಿ ಕೈನ, ನಾನೇ ಹೋಗ್ತೀನಿ. ಅಭಿ, ನೋಡ್ತಾ ಇರು. ಸತ್ಯ ಗೊತ್ತಾದ್ಮೇಲೆ ನಿನಗೆ ಪಶ್ಚಾತ್ತಾಪ ಆಗುತ್ತೆ. ನೀನೇ ಒಂದಲ್ಲ ಒಂದ್ ದಿವಸ ಬಂದು ತಪ್ಪಾಯ್ತು ಅಂತ ಕೇಳ್ತೀಯ. ಸರಿ, ನಾನು ಹೋಗ್ತೀನಿ. ಅಲ್ಲಿಗೆ ಹೋಗ್ತೀನಿ ಅಂತ ನಾ ಯಾರಿಗೆ ಹೇಳ್ತಾಳ ಇಲ್ಲಿ? ನಿನ್ನ ಮಾತಾ ಯಾರು ಕೇಳೋರಿಲ್ಲ ಇಲ್ಲಿ. ಮುಚ್ಕೊಂಡು ತೊಲಗು. ಇನ್ನ ಯಾಕೆ ತಿರುಕೆಂತೀಯ? ನಡಿ ಬಾ. ಅಣ್ಣ, ಹೆಂಗೋ ನೀನ್ ಒಳ್ಳೆ ಐಡಿಯಾ ಮಾಡಿ ನಮ್ಮನೆಗಿದ್ದಿದ್ ಪೀಡೆನ ಚಾಲಕ್ಸ್ಬಿಟ್ಟೆ. ನನಗಂತೂ ಹಾಲು ಕುಡ್ದೋ ಸಂತೋಷ ಆಯ್ತು. ಇನ್ನು ಮುಂದಕ್ಕೆ ನಾನೇ ಯಜಮಾನಿ ಈ ಮನೆಗೆ. ಓಕೆ ಸ್ನೇಹಿತರೆ, ಈ ಕತೆ ಇನ್ನು ಮುಂದುವರಿಯುತ್ತದೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ.